ಫುಲ್ಲು ಮಳೆ ಉದುರುತ್ತಾನೆ ಇದೆ. ಮಳೆ ಕಾಯಕವೇ ಕೈಲಾಸ ಅಂತ ನಾವು ಹೊಗೆ ಬರ್ತೈತೆ ಬಾಯಲ್ಲಿ. ಯಾವ ಬೆಟ್ಟಕ್ಕೆಲ್ಲ ಮಂಜು ಮುಸ್ಕುತ್ತೆ ಅಂತ ಫ್ರೆಂಡ್ಸ್ ನೀವು ಪಡ್ಕೊಂಡು ಅವ್ವ ಕಣ್ಣು ನಮ್ ಜೀವ ಕಣ್ಣು. ಅಲ್ಲೋ ಹೇ ಗಾಯ್ಸ್, ಅಪರೂಪದ ಬಳ್ಳಲ್ಲಿ ಬಾಬಾ ಬಂದಿದೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ನಾವು ಹೊರಟಿರೋ ಪ್ಲೇಸ್ ಯಾವ್ದಪ್ಪ ಅಂತ ಅಂದ್ರೆ ಮಲ್ಲಳ್ಳಿ ಫಾಲ್ಸ್. ಆ ಪ್ಲೇಸ್ಗೆ ನಾವು ಇವತ್ತು ಹೋಗ್ತಾ ಇದ್ವಿ. ಅಂಡ್ ನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ. ಹೇಗಿದೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಅಂಡ್ ಕಮಲ್ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋಣ ಅಂತೇಳಿ ಸಡನ್ ಆಗಿ ಪ್ಲಾನ್ ಆಯ್ತು. ಇರೋದು ಕೊಡಗು ಡಿಸ್ಟಿಕ್ ಅಂತ ಅನ್ಸುತ್ತೆ. ಐ ಥಿಂಕ್ ಸಕಲೇಶ್ಪುರನ, ಕೊಡಗು ನಂಗೆ ಗೊತ್ತಿಲ್ಲ ಯಾವ ಡಿಸ್ಟಿಕ್ ಅಲ್ಲಿ ಇರೋದು ಅಂತ. ಬಟ್ ಆದ್ರೆ ಆ ಪ್ಲೇಸಿಗೆ ನಾವು ಇವತ್ತು ಹೋಗ್ತಾ ಇದ್ವಿ. ಈ ಮಳೆಯಲ್ಲಿ ಎಲ್ಲಿಗೂ ಹೋಗಿರ್ಲಿಲ್ಲ. ಅಂಡ್ ಇವತ್ತು ಸಡನ್ ಆಗಿ ಪ್ಲಾನ್ ಮಾಡಿರೋದು ಹೋಗೋಣ ಎಲ್ಲಿಗಾದ್ರೂ ಅಂತ. ಸೊ ಹಂಗಾಗಿ ಇವತ್ತು ಸಡನ್ ಆಗಿ ಪ್ಲಾನ್ ಆಗಿರೋದ್ರಿಂದ ಅಂಡ್ ಬೆಳಿಗ್ಗೆ ಪ್ಲಾನ್ ಮಾಡಿದ್ದು, ಬೆಳಿಗ್ಗೆನೂ ಅಲ್ಲ ಮಧ್ಯಾಹ್ನ ಒಂದು 12 ಗಂಟೆಗೆ ಪ್ಲಾನ್ ಮಾಡಿದ್ದು, ಸಡನ್ ಆಗಿ ಪ್ಲಾನ್ ಆಗಿದ್ದು. ಸೊ ಹಂಗಾಗಿ ಜಾಸ್ತಿ ಜನನೂ ಇಲ್ಲ, ಬರೀ ಹೋಗ್ತಿರೋದು ಒಂದು 4 ಜನ. ಆದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮಳೆ ಇದೆಯಲ್ಲ, ಮಳೆ ಇದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಮಳೆಯಲ್ಲಿ ಹೋಗೋದು ಅಂದ್ರೆ ಫುಲ್ಲು ಮಳೆ ಉದುರುತ್ತಾನೆ ಇದೆ, ಮಳೆ ಬರ್ತಾನೆ ಇದೆ. ಸೊ ಹಂಗಾಗಿ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಕಮನ್ ಬನ್ನಿ ಹೋಗೋಣ, ಫುಲ್ ಚಿಲ್ ಮಾಡೋಣ, ಜಾಲಿ ಮಾಡೋಣ. ಹೊರಟಿರೋದು ಯಾರು ಅಂದ್ರೆ ನಾನು ಮತ್ತೆ ಎಲ್ಲ ಬ್ರದರ್ಸ್ ಗಳೇ ಹೊರಟಿರೋದು. ಕರೆಕ್ಟಾಗಿ ಹೊರಟಿರೋದು ನಾವು 4 ಜನ ಹೊರಟಿದೀವಿ. 4 ಜನ ಹೊರಟಿದೀವಿ. ಅಂಡ್ ಯಾರ್ಯಾರು ಗೊತ್ತಾ, Oh shit, here we go again. ಮನೆಯಿಂದ ಹೊರಟಿ ಸಕಲೇಶ್ಪುರಕ್ಕೆ ಬಂದ್ವಿ. ಸಕಲೇಶ್ಪುರದಲ್ಲಿ ಫುಲ್ ಮಳೆ ಇತ್ತು. ಸೊ ಹಂಗಾಗಿ ಸ್ವಲ್ಪ ನಿಂತ್ಕೊಂಡ್ವಿ. ಅಂಡ್ ಇದು ಹೊಸದಾಗಿರೋದು ವೀರಶೈವ ಬಸವಣ್ಣನವರದು. ಅಂಡ್ ಅಲ್ಲೇ ಹಾಕಿದ್ದಾರೆ ಕಾಯಕವೇ ಕೈಲಾಸ ಅಂತ. ಆದ್ರೆ ಅವಾಗ ಅವ್ರು ಆಡಿದ ಮಾತುಗಳು ಎಷ್ಟೋ ಜನ ಜೀವನನೇ ಬದಲಾಯಿಸ್ಬಿಟ್ಟಿದೆ. ಅಷ್ಟು ಇಲ್ಲಲ್ಲಿ ಹೇಳ್ತಾರ ವಿಶ್ವಗುರು ಬಸವಣ್ಣ ಅಂತ. ನಮ್ ಊರಿನ ಬಸ್ ಸ್ಟ್ಯಾಂಡ್ ಗಳು. ಆದ್ರೆ ಕೆಲವರಿಗೆ ಬರೀ ಬಸ್ ಸ್ಟ್ಯಾಂಡ್ ಆಗಿರಲ್ಲ, ಕೆಲವರಿಗೆ ಪ್ರೀತಿ ಹುಟ್ಟೋ ಸ್ಥಳ ಆಗಿರುತ್ತೆ. ಎಷ್ಟೋ ಜನದ ಬ್ರೇಕಪ್ ಆಗಿರುತ್ತೆ. ಮನೆಗೆ ಹೋಗ್ಬೇಕು ಅನ್ನೋರಿಗೆ ಬಸ್ ಮಿಸ್ ಆದಾಗ ಅವ್ರು ಪಡೋ ಕಷ್ಟ, ಇದನ್ನೆಲ್ಲ ನೋಡ್ಬೇಕಾದ್ರೆ ಈ ಮಾತು ನಿಜ ತಾನೆ. ಬಸ್ ಸ್ಟ್ಯಾಂಡ್ ಮಾತ್ರ ಆಗಿರಲ್ಲ. ನಮ್ಮೂರ್ ಸಂತೆ ನಡೆಯುವಂತ ಜಾಗ. ಸಂತೆ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಂಕ್ಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲೋ ಕೇಳ್ಬೇಕಾ ಡಿಸ್ಕೌಂಟಾ? ಕೇಳ್ಬೇಕು. ಚೈನ್ ನ ಇಸ್ಕೊಂಡು ಜೈ ಜಾರ್ಕವಳಿ ಅಂತ ಫಾಲ್ಸ್ ಕಡೆ ಹೊರಟ್ವಿ. ಸಿಂಹ ಇವಾಗ ಏನಂದ್ರೆ ಹಸುಗಳು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿದೆ. ಹಸು ಸಾಕವ್ರೆ ಕಮ್ಮಿ ಆಗಿದೆ. ಅವಾಗೆಲ್ಲ ಅಂತ ಅಂದ್ರೆ ಮನೆಗಳಿಗೆ 10, 20, 30 ಇನ್ನೂ ರಾಶಿ ತುಂಬಾ ಸಾಕೋರು. ಅಂದ್ರೆ ಇವಾಗಂತೂ ಹಸುಗಳು ನೋಡಕ್ಕೆ ಸಿಗದೆ ಕಮ್ಮಿ ಆಗೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ಸಿಟಿಲೆಲ್ಲ ಇನ್ನಂತೂ ಇಲ್ವೇ ಇಲ್ಲ. ಅಂಡ್ ಈ ತರ ನಮ್ಮ ಹಳ್ಳಿಗಳಲ್ಲೇ ನೋಡ್ಬೇಕು ಅಷ್ಟೇನೆ. ಆದ್ರೆ ಇನ್ನು ಮುಂದೆ ಹೋಗ್ತಾ ಇದೆ. ನಮ್ಮನೇಲಿ ಹಸು ಇತ್ತು ಅಂತ ಮಕ್ಳಿಗೆ ಕತೆ ಹೇಳ್ಬೇಕು ಅಷ್ಟೇ. ಇವ್ರಿಗೆ ಬಂದಿದ್ದು ಲಾಸ್ಟ್ ಟೈಮ್ ಸುಗ್ಗಿ ನೋಡೋಕೆಲ್ಲ ಬಂದಿದ್ವಿ. ಯಾರ್ಯಾರು ಆ ಸುಗ್ಗಿ ವಿಡಿಯೋ ನೋಡಿಲ್ಲ ಎಲ್ಲ ಒಂದ್ಸಲ ಆದ್ಮೇಲೆ ಬಟನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡ್ಕೊಂಡ್ಬಿಡಿ. ನಾವು ಅರೆಕೆರೆ ಜಾನಕೆರೆ ರೋಡಲ್ಲಿ ಬಂದ್ಬಿಟ್ಟು ಗೋಲ್ಡನ್ ಬ್ಯಾಕ್ ರೋಡ್ ಇಂದ ಲೆಫ್ಟಿಗೆ ತಗೊಂಡ್ವಿ. ಅಲ್ಲಿಂದ ಮುಂದೆ ಗೋಲ್ಡನ್ ಬ್ಯಾಕ್ ರೋಡ್ ಇಂದ ಮುಂದೆ ಎತ್ತು ರೋಡ್ಗೆ ರೈಟಿಗೆ ತಗೋಬೇಕು. ರೈಟ್ ಕಡೆಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ ಗಾಡಿನ. ಯಾವ ರೇಂಜಿಗೆ ಇಲ್ಲಿ ಚಳಿ ಇದೆ ಅಂತಂದ್ರೆ ಹೊಗೆ ಬರ್ತೈತೆ ಬಾಯಲ್ಲಿ. ಯಾವ ರೇಂಜಿಗೆ ಬರ್ತೈತೆ ಅಂದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಮಕ್ಳಿಗೆ ಮಾಡಕ್ ಮನೇಲಿ ಬೇರೆ ಕೆಲ್ಸ ಇಲ್ವಾ ಅಂತ ಈ ಮಳೆಯಲ್ಲಿ ಮನೇಲಿ ಬೆಚ್ಚಗ್ ಮಲಕೊಂಡಲ್ಲ ಊರು ಸುತ್ಕೊಂಡ್ ಸಾಕಿದಾವಲ್ಲ. ರೇನ್ ಕೋಟ್ ಹಾಕೊಂಡ್ ಆ ಕಡೆ ಕಿಳಿತಾವನೆ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಎಲ್ಲ ಇಲ್ಲ ಏನ್ ಸ್ಪಾಟ್ ಅಂತ ಗೊತ್ತಿಲ್ಲ. ಇರೋಬರ ಎಲ್ಲ ನಿಲ್ಸ್ಬಿಟ್ಟು ಇಲ್ಲೇ ರೈನ್ ಕೋಟ್ ಗಳನ್ನ ಹಾಕೊಂಡು ಹೋಯ್ತಾರೆ. ಯಾಕಂದ್ರೆ ಮುಂದೆ ಜೋರಾಗಿರೋ ಮಳೆ ಏನೋ ಮುನ್ಸೂಚನೆ ಇದೆ, ಏನೋ ಗೊತ್ತಿಲ್ಲ. ಅವರೆಲ್ಲ ಹಾಕೊಂಡ್ರು. ಇನ್ನೊಬ್ರು ಆ ಕಡೆ ಕಿಳಿತಿದ್ದಾರೆ.
ಎಲ್ಲಾ ಕೆಲಸದವರಿಗೂ ಒಂದೊಂದ್ ತರ ಸೂಟ್ ಇದ್ರೆ ನಮ್ ಮಲೆನಾಡಲ್ಲಿ ಮಳೆಗಾಲ ಒಂಥರ ಸೂಟ್ ಏನಂದ್ರೆ ತಲೆಗೆ ಪ್ಲಾಸ್ಟಿಕ್ ಹಾಕೊಂಡು ಸೊಂಟಕ್ಕೆ ಪ್ಲಾಸ್ಟಿಕ್ ಕಟ್ಕೊಂಡು ನೀರಿಗೆ ಇಳಿಯೋದಿದೆಯಲ್ಲ ಮಜಾ ಮಸ್ತ್. ಬೇರೆ ಕಡೆ ಎಲ್ಲ ಮಳೆ ಬಂದ್ರೆ ಹಿಂಗೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ ಮಲೆನಾಡ್ ಕಡೆ ಮಳೆ ಬಂದ್ರೆ ರಾಜನ್ಗೆ ಕಿರೀಟ ಕೊಟ್ಟಂಗೆ, ರಾಣಿಗೆ ದೃಷ್ಟಿ ಬಟ್ಟಿಟ್ಟಂಗೆ, ನಮ್ಮನ್ನ ಕರ್ಕೊಂಡು ಹೋಗಿ ಸ್ವರ್ಗಕ್ ಬಿಟ್ಟಂಗೆ. ಅದ್ರಲ್ಲಿ ಏನ್ ಫೀಲ್ ಇರುತ್ತೆ ಅದೇ ಫೀಲ್ ನೀ ಕೊಡುತ್ತೆ ಮಲೆನಾಡು, ಈ ಪರಿಸರ. ಯಾಕಂದ್ರೆ ಮಳೆ ಬಂದಿದೆ ತಡ, ಇರೋ ಚಿಕ್ಕ ಪುಟ್ಟ ಗಿಡಗಳೆಲ್ಲ ಫುಲ್ ಹಸ್ರಸ್ರ ಕಾಣಕ್ ಸ್ಟಾರ್ಟ್ ಆಗುತ್ತೆ, ಕಾಮನ ಬಿಲ್ಗಳು ಕಾಣಿಸುತ್ತೆ, ಬೆತ್ತೋಗಿರೋ ಕೆರೆ ಏರಿ ಎಲ್ಲದಕ್ಕೂ ನೀರ್ ತುಂಬುತ್ತೆ, ತುಂಬಿ ತುಳ್ಕಾಡುತ್ತೆ. ಅಂಡ್ ಹಂಗೇನೆ ಬೆಟ್ಟಕ್ಕೆಲ್ಲ ಮಂಜು ಮುಸ್ಕುತ್ತೆ, ಇರೋ ಬರೋ ಜನ ಎಲ್ಲ ಬೇರೆ ಕಡೆ ಟೂರಿಸ್ಟ್ ಗಳೆಲ್ಲ ನಮ್ಮೂರ್ ಸೈಡ್ ಬರಕ್ ಸ್ಟಾರ್ಟ್ ಆಗ್ತಾರೆ. ಎಲ್ಲ ಒಂದ್ಸಲ ನೋಡಿದ್ರೆ ಒಂಥರ ನಾವು ಬದುಕಿದ್ದಾಗ ನೋಡೋ ಸ್ವರ್ಗ ಅಂತ ಅನ್ಸುತ್ತೆ. ನಾನು ನನ್ನ ತಮ್ಮ ಹಂಗೆ ಮಾತಾಡ್ಕೊಂಡು ಅದು ಇದು ಸ್ಟೋರಿಗಳನ್ನ ಹೇಳ್ಕೊಂಡು ಸೀದಾ ಇವಾಗ ಎತ್ತೂರವರೆಗೂ ಬಂದಿದ್ವಿ. ಅಂತೂ ಇಂತೂ ಕೂಡ್ ರಸ್ತೆನೂ ಬಂತು. ಬೆಟ್ಟದ ಮೇಲೆ ಫಾಗ್ ಎಲ್ಲ ಇವಾಗ್ಲೇ ಕವರ್ ಆಗ್ತಾ ಇದೆ. ಜಿಪ್ಸಿ ತಗೊಂಡು ರಿಟರ್ನ್ ಹೋಗ್ತಾವ್ರೆ, ಆಫ್ ರೋಡ್ ಮಾಡಕ್ ಹೋಗಿದ್ರು ಅಂತ ಅನ್ಸುತ್ತೆ. ಈ ಭಗವಂತ ಫ್ರೆಂಡ್ ಅನ್ನೋ ಕ್ಯಾರೆಕ್ಟರ್ನ ಹೆಂಗ್ ಸೃಷ್ಟಿ ಮಾಡ್ದ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಹುಟ್ಟಿದ ತೊಟ್ಟಿಂದ ಅಂಡ್ ಮುಂದೆ ನಾವು ಬೆಳೆಯೋದ್ರಿಂದ ಹಿಡಿದು ಅಂಗನವಾಡಿ, ಸ್ಕೂಲು, ಕಾಲೇಜು, ನಾವ್ ಏನೇ ಮಾಡೋದನ್ನು ಪ್ರತಿ ಒಂದಲ್ಲೂ ನಮ್ ಜೊತೆ ಇದ್ದು ಅಂಡ್ ನಾವು ಅವ್ನ ಜೊತೆ ಇದ್ದು ಅವ್ನ್ ಕಲ್ಸೋ ಒಳ್ಳೊಳ್ಳೆ ಹ್ಯಾಬಿಟ್ ಗಳನ್ನೆಲ್ಲ ಕಲ್ತ್ಕೊಂಡು ಅಂಡ್ ಒಂದಿನ ಕೊನೆಗೆ ನಾವು ಸತ್ತು ಗೆಗ್ಲು ಕೊಡೋವರ್ಗುನು ಜೊತೆಲಿರ್ತಾನೆ. ಅಂತ ಫ್ರೆಂಡ್ಸ್ ನ ನೀವು ಪಡ್ಕೊಂಡಿದ್ರೆ ಯಾವ್ದೇ ಕಾರಣಕ್ಕೂ ಕಳ್ಕೊಬೇಡಿ ಅಂಡ್ ನಿಮ್ ಫ್ರೆಂಡ್ಸ್ಗೂ ನೀವು ಪಕ್ಕಾ ಟ್ರೂ ಆಗಿರಿ. ಫಾಲ್ಸ್ಗೆ ಎಂಟರ್ ಆದ್ವಿ ಅಂಡ್ ಎಂಟರ್ ಆದಾಗ ಎಂಟರ್ ಫೀಸ್ ನಮ್ಮ ಹತ್ರ ಇಸ್ಕೊಂಡ್ರು. ಅದು ಗಾಡಿಗಳಿಗೆ ಮಾತ್ರ, ನಮ್ಗೇನಿಲ್ಲ. ಬೈಕ್ ಗಳಿಗೆ 20 ರೂಪಾಯಿ, ಕಾರಿಗೆ 50 ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಕಾರಿಂದೆಲ್ಲ ರೇಟ್ ಕೇಳಿಲ್ಲ. ಆಚೆ ನಿಲ್ಸಿದ ಗಾಡಿಗಳನ್ನ ನೋಡೇ ಗೊತ್ತಾಯ್ತು ಇವತ್ ಫುಲ್ ರಶ್ ಇದೆ, ತುಂಬಾ ಜನ ಇದಾರೆ ಅಂತ. ಯಾಕಂದ್ರೆ ಗಾಡಿಗಳೇನ್ ಹೆವಿ ಇತ್ತು ಮಾತ್ರ. ಅವಾಗೆಲ್ಲ ಕೆಳಗಡೆಗೆಲ್ಲ ಬಿಡೋರು, ಬಟ್ ಅಂದ್ರೆ ಇವಾಗ ಕೆಳಗಡೆಗೆಲ್ಲ ಬಿಡ್ತಾ ಇಲ್ಲ. ರೀಸನ್ ಏನಂದ್ರೆ ತುಂಬಾ ಅಂದ್ರೆ ಡೆತ್ ಎಲ್ಲ ಅದು, ಸೊ ಹಂಗಾಗಿ ಮುಂಚೆ ತರ ಇವಾಗೆಲ್ಲ ಬಿಡ್ತಾ ಇಲ್ಲ. ಮಲ್ಲಳ್ಳಿ ಫಾಲ್ಸ್ ಟಾಪ್ ಅಂದ್ರೆ ಮೇಲ್ಗಡೆ ಕಾಣ್ತಾ ಇರೋದು, ಅಂದ್ರೆ ನಾವು ಸ್ಟಾರ್ಟಿಂಗ್ ಹೊರಡ್ತೀವಲ್ಲ ಅಲ್ಲಿ. ಅಲ್ಲ ಕಣ, ಆ ಕಡೆ ಲಿಫ್ಟ್ ಅಲ್ಲಿ ಬರ್ಬೋದಿತ್ತು, ಫುಲ್ ಬಾಡಿ ಬಿಲ್ಡಿಂಗ್ ಎಲ್ಲ ಶೋ ಇಲ್ಲೇ ಆಯ್ತೈತೆ. ಅದೊಂದು ಬಾಡಿ ನೋಡಿ, ಭಯಂಕರ ನೀರಿದ್ರು ರಭಸವಾಗಿ ಹರಿತಾ ಇದ್ರು. ನಮಗ್ ದೂರದಿಂದ ಸಕ್ಕದಾಗಿ ಕಾಣ್ತಿರೋ ಫಾಲ್ಸ್ ಇದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಡೇಂಜರ್. ಬಟ್ ಆದ್ರೆ ಇವಾಗ ಅದ್ರದ್ದೊಂದು ವ್ಯೂ ನೋಡ್ಕೊಂಡ್ ಬರೋಣ. ಎಲ್ಲಾರು ಅನ್ಕೋತಿರ್ಬೋದು, ನೀನ್ ಬರೀ ವಿಡಿಯೋ ಮಾಡ್ತಿರ್ತಾನೆ, ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಹೋಗ್ತಾನೆ ಅಂತ ಹೇಳೋರಿಗೆಲ್ಲ ಒಂದ್ ಮಾತು. ಮಾಡಕ್ ನಮಗೆ ಕೆಲಸ ಇಲ್ಲ. ಶೆಡ್ಡಿಗೆ ಹೋಗೋಣ ಬಾ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ಶೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ, ಕ್ರಿಕೆಟ್ ಆಡೋಣ ಬಾ. ಯಾವಾಗ್ಲೂ ಅಷ್ಟೇನೆ, ಬೆಟ್ಟಕ್ಕೆ ಹೋಗ್ತಿದೀವಿ ಅಂತ ಅಂದ್ರೆ ಹತ್ಬೇಕಾದ್ರೆ ಸುಸ್ತಾಗುತ್ತೆ ಫುಲ್ಲು, ಇಳಿಬೇಕಾದ್ರೆ ಜೋಶ್ ಇರುತ್ತೆ. ಆದ್ರೆ ಫಾಲ್ಸ್ಗೆಲ್ಲ ಹೋಗ್ತಾ ಇದೀನಿ ಅಂತಂದ್ರೆ ಇಳಿಬೇಕಾದ್ರೆ ಜೋಶ್ ಇರುತ್ತೆ, ಹತ್ಬೇಕಾದ್ರೆ ರೋಸ್ಟ್ ಆಗುತ್ತೆ. ರೋಸ್ಟಾಗಿ ಹೋಗ್ತೀವಿ, ಸುಸ್ತಾದ್ರೆ ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ. ಯಾವಾಗ್ಲೂ ಅಷ್ಟೇ, ಇಳಿಬೇಕಾಗಿರೋ ಜೋಶು ಹತ್ಬೇಕಾಗಿರಲ್ಲ. ಫಾಲ್ಸ್ ನ ನೋಡ್ಕೊಂಡು ಬಂದ್ ಮೇಲೆ ಹತ್ತಿದ್ವಿ ಅಂಡ್ ಗಾಡಿ ನೋಡ್ತೇಣ ಎಷ್ಟೋ ಸಮಾಧಾನ ಆಗ್ಬಿಡ್ತು. ಯಾಕಂದ್ರೆ ಅಂತೂ ಮೇಲ್ಗಡೆ ಬಂದ್ವಲ್ಲ ಅಂತ. ಹಂಗೇನೆ ಸೀದಾ ಕೂಡ್ ರಸ್ತೆಗೆ ಬಂದ್ವಿ, ಹೊಟ್ಟೆ ಸಿತಾ ಇತ್ತು. ಅಂಡ್ ಅಲ್ಲಿ ಯಾವ ಹೋಟೆಲ್ಗೆ ಹೋದ್ವಿ ಅಂದ್ರೆ USPR ಅಂತ ಅದೊಂದು ಹೋಟೆಲ್ ಸಿಕ್ತು. ಅಂಡ್ ಸೊ ಆ ಹೋಟೆಲ್ಗೆ ಬಂದ್ವಿ, ಊಟನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಂಗ್ ನೆಕ್ಸ್ಟ್ ಇದೇ ತರ ಒಂದು ಒಳ್ಳೆ ವಿಡಿಯೋನ ನಿಮ್ ಮುಂದೆ ತರ್ತೀನಿ. ಅಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.